ಮತ್ತು ಇನ್ನೇನು ಸಮಾಚಾರಗಳು, ನೆಕ್ಸ್ಟ್ ವೀಕು ಒಂದು ಲಾಂಗ್ ರೈಡು ಪ್ಲ್ಯಾನ್ ಆಗಿದೆ. ಸೊ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ನೋಡ್ತಾ ಇರಿ ಕೊನೆವರೆಗೂ. ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಪ್ಪ. ಇದು ಜೋಗ್ ಫಾಲ್ಸಿಂದ ಶಿರ್ಸಿಯಿಂದ ಯಾಣ, ಅಲ್ಲಿಂದ ಗೋಕರ್ಣ. ಗುಡ್ ಮಾರ್ನಿಂಗ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್. ಸೊ ಇವತ್ತೊಂದು ಜಸ್ಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ರೈಡ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗೋಣ ಅಂತ. ಸೊ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ತುಮಕೂರು ಕಡೆಗೆ. ಸೊ ಗೋಪ್ರೋ ಹೀರೋ 12 ಮ್ಯಾಕ್ಸ್ ಲೆನ್ಸ್ ಮಾಡು ನಮ್ಮ ಬೈಸನ್ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ರೈಡ್ ಇದು. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಥ್ಯಾಂಕ್ ಯು, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಿಮಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ಒಂದು ನಮ್ಮ KTM 390 ಅಡ್ವೆಂಚರ್ ನಮ್ಮ ಸಲಗಾದಲ್ಲಿ ಗೋಪ್ರೋ ಹೀರೋ 12 ವಿತ್ ಮ್ಯಾಕ್ಸ್ ಲೆನ್ಸ್ ಮಾಡು 2 ನೋಡಿದ್ರಿ ಅನ್ಕೊತೀನಿ. ಹಾಸನ್ಗೆ ಹೋಗಿದ್ದು. ಸೊ ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಬನ್ನಿ. ಅಲ್ಟಿಮೇಟ್ ರೈಡ್ ಆನ್ KTM 390 ಅಡ್ವೆಂಚರ್ ಟು ಮೈಸೂರು ಟು ಹಾಸನ್ ಅಂತ ಇದೆ. ಸೊ ಇವತ್ತು ಡಾಮಿನಾರ್ 400ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಡಾಮಿನಾರ್ ಬೈಸನ್ನ ತೆಗೆದು ತುಂಬ ದಿನ ಆಗಿತ್ತು. ಸೊ ಹೇಗೂ ಒಂದು ಕೆಲಸ ಬಂತು ತುಮಕೂರಲ್ಲಿ. ಸೊ ಅದಕ್ಕೇ ಇದರಲ್ಲೇ ಹೋಗೋಣ ಇವತ್ತು ಅಂತ ಹೋಗ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲೂ ಹೇಗಿದೆ ವ್ಯೂ, ಹೇಗೆ ಬರುತ್ತೆ ಅಂತ ಇನ್ನೂ ನೋಡಿಲ್ಲ ನಾನು. ದಾರಿ ಮಧ್ಯ ಎಲ್ಲರೂ ನಿಲ್ಲಿಸ್ಕೊಂಡಾಗ ಟೀ ಬ್ರೇಕು ಇಲ್ಲ ಒಂದು ಬ್ರೇಕ್ಫಾಸ್ಟ್ ಆಗಿಲ್ಲ, ಇನ್ನೂ ಬ್ರೇಕ್ಫಾಸ್ಟ್ಗೆಲ್ಲ ನಿಲ್ಲಿಸ್ಕೊಂಡಾಗ ಸೊ ಹೇಗಿದೆ ಇದ್ರದ್ದು ವ್ಯೂ ಅಂತ ನೋಡೋಣ. ಓಕೆ, ನಿಮ್ಗೆ ಏನಾರು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಗೆ ಮೇಲ್ಗಡೆ ಹಲೋ ಇಲ್ಲ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಸೊ ನಾವಿಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಸರ್ವಿಸ್ ರೋಡ್ ಅಧ್ವಾನಗಳು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಈಗ ತುಮಕೂರಿಗೆ 2 ದಾರಿ ಇದೆ. ಒಂದು ಮೈಸೂರಿಂದ ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರಿಂದ ಡಿವಿಯೇಷನ್ ತೊಗೊಂಡು ಕುಣಿಗಲ್ಲಿಂದ ತುಮಕೂರು. ಇನ್ನೊಂದು ಸೊ ಈ ರೋಡಲ್ಲಿ ಹೋಗೋದಕ್ಕೆ ಏನಂದರೆ ಅಪ್ ಟು ಮದ್ದೂರವರೆಗೂ ಇದೇ ಥರ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಸೊ ಇನ್ನೊಂದು ದಾರಿ ಶ್ರೀರಂಗಪಟ್ಟಣದಿಂದ ಪಾಂಡವಪುರದಿಂದ ಜಕ್ನಹಳ್ಳಿ ಕ್ರಾಸಿಂದ ನಾಗಮಂಗಲದಿಂದ ಬೆಳ್ಳೂರು ಕ್ರಾಸಿಂದ ಕುಣಿಗಲ್ಲಿಂದ ತುಮಕೂರು. ಸೊ ನಾನಿವತ್ತು ಇದೇ ದಾರಿಲಿ ಹೋಗೋದು. ಯಾಕಂದರೆ ಸರ್ವಿಸ್ ರೋಡಲ್ಲಿ ಮದ್ದೂರವರೆಗೂ ಹೋಗಬೇಕು ಅಂದರೆ ಕಡಿಮೆ ಅಂದರೆ ಒಂದು 2.5 hours ಬೇಕಾಗ್ಬಿಡುತ್ತೆ. ಸೊ ಅಷ್ಟು ಆಪೋಸಿಟ್ ಟ್ರಾಫಿಕ್ ಒಂಥರ ಕಂಪ್ಲೀಟ್ ಮೆಸ್ ಇದು. ಸೊ ಅದಕ್ಕೇ ಸ್ವಲ್ಪ ಸಿಂಗಲ್ ರೋಡಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ಆರಾಮಾಗಿ ನಾಗಮಂಗಲ ಮೇಲೆ ಹೋಗ್ತೀನಿ ನಾನು. ಸೊ ಹಳೆ ಮೈಸೂರು ಬೆಂಗಳೂರು ರೋಡು ಹಾಳಾಗಿ ಹೋಗಿದೆ. ಎಷ್ಟು ಪಾಟ್ ಹೋಲ್ಸ್ಗಳಿದೆ ಅಂದರೆ ಹೆಚ್ಚು ಕಡಿಮೆ ಒಂದು 4 ಇಂಚು 5 ಇಂಚಷ್ಟು ಆಳದ್ದು ಪಾಟ್ ಹೋಲ್ಸ್ಗಳು. ಅಪ್ಪಿತಪ್ಪಿನಾರು 2 ವೀಲರ್ ಅವರು ಸೀದಾ ಬಿಟ್ಟರೆ ರಿಮ್ ಬೆಂಡ್ ಆಗುತ್ತೆ, ಇಲ್ಲ ಖಂಡಿತ ಬೀಳ್ತಾರೆ. ಸನ್ಲೈಟ್ ಬೇರೆ ಆಪೋಸಿಟಾಗಿ ಸೀದಾ ಹೊಡಿತಾ ಇದೆ. ಗೊತ್ತಿಲ್ಲ ಇದರೊಳಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಕಾವೇರಿ ನದಿ ಅಷ್ಟೇನು ತುಂಬಿಲ್ಲ. ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆಗಿದ್ದೀವಿ ಈಗ. ಸೊ ಶ್ರೀರಂಗಪಟ್ಟಣಕ್ಕೆ ಇಲ್ಲಿಂದ ಲೆಫ್ಟಲ್ಲಿ ಡಿವಿಯೇಷನ್ ಹೋದ್ರೂ ಹೋಗ್ಬೋದು. ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ಪಕ್ಕ ಇನ್ನೊಂದು ರೋಡ್ ಸಿಗುತ್ತೆ. ಸೊ ಆ ಕಡೆಯಿಂದನೂ ಹೋಗ್ಬೋದು. ಯಾಕೋ ನಮ್ಮ ಬೈಸನ್ ಇವತ್ತು ಸ್ವಲ್ಪ ಹೇಳಿದ ಮಾತು ಕೇಳದೆ ಇರೋಂಗೆ ಆಡ್ತಾ ಇದೆ. ಮೇ ಬಿ ಟೈರ್ ಲೈಫ್ ಆಗಿದೆ, ಅದಕ್ಕೆ ಇರಬೇಕು. ಇಲ್ಲ ನನ್ನ ಪ್ಯಾನಿಯರ್ ಬಾಕ್ಸಲ್ಲಿ ಲಗೇಜು ಸ್ವಲ್ಪ ವೆಯ್ಟ್ ಇಂಬ್ಯಾಲೆನ್ಸ್ ಆಗಿರಬೇಕು ಅನಿಸುತ್ತೆ, ಅದಕ್ಕೆ ಇರಬೇಕು. ವಾಬಲ್ ಆಗ್ತಾಯಿದೆ. ಸ್ವಲ್ಪ ಹೈ ಸ್ಪೀಡಲ್ಲಿ ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ವಾಬಲ್ ಆಗ್ತದೆ. ಮೇ ಬಿ ಪ್ಯಾನಿಯರ್ಸಲ್ಲಿ ವೆಯ್ಟ್ ಇಂಬ್ಯಾಲೆನ್ಸ್ ಆಗಿರೋದಕ್ಕೆ ಅಂತ ಅನ್ಕೊತಾ ಇದ್ದೀನಿ. ಸೊ ಬಂತು ನಮ್ಮ ಡಿವಿಯೇಷನ್ನು. ಸೊ ಸ್ಟ್ರೈಟ್ ಹೋದರೆ ಹಾಗೇ ಹಳೆ ಮೈಸೂರು ಬೆಂಗಳೂರು ರೋಡ್ಗೆ ಕನೆಕ್ಟ್ ಆಗುತ್ತೆ. ನಾವಿಲ್ಲಿ ಲೆಫ್ಟ್ ತೊಗೊಂಡು ಪಾಂಡವಪುರಕ್ಕೆ ಹೋಗ್ತೀವಿ. ಸೊ ಈ ಕಡೆ ರೈಟ್ ಹೋದರೆ ತುಮಕೂರು ದಾರಿಗೆ ಅಂದರೆ ನಾಗಮಂಗಲಗೆ ಕನೆಕ್ಟ್ ಆಗೋ ದಾರಿ. ಸ್ಟ್ರೈಟು ಹೋಗ್ಬೋದು, ಬಟ್ ಅಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಸೊ ಆ ಕಡೆಯಿಂದ ಹೋಗ್ಬೇಕಾಗತ್ತೆ.
ಎದುರುಗಡೆನೆ ಸೂರ್ಯ ಸೂಪರಾಗಿ ಕಣ್ಣಿಗೆ ಹೊಡಿತಾ ಇದ್ದಾನೆ. ಹೀಗೆ ಸ್ಟ್ರೈಟ್ ಹೋದರೆ ಮಂಡ್ಯ ರೋಡ್ ಕನೆಕ್ಟ್ ಆಗುತ್ತೆ ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇಗೆ. ನಮ್ಗೆ ಹಂಗೆ ಹೋಗೋದು ಬೇಕಾಗಿಲ್ಲ, ಲೆಫ್ಟ್ ತಗೊಳ್ಳೋಣ. ಸೊ ಇಲ್ಲಿಂದ ನಾಗಮಂಗಲವರೆಗೂ ಸೂಪರಾಗಿ ಹೋಗ್ಬೋದು. ನೋಡಿ ರೋಡೆಲ್ಲ ಏನು ಸೂಪರಾಗಿದೆ. ಇದೇ ಥರ ರೋಡಿನ ಅಪ್ ಟು ತುಮಕೂರ್ವರೆಗೂ, ಅಂದರೆ ಎಲ್ಲೆಲ್ಲಿ ಟೌನ್ಗಳು ಬರುತ್ತೆ, ಮಧ್ಯ ವಿಲೇಜ್ ಬರುತ್ತೆ, ಅಲ್ಲೊಂದು ಸ್ವಲ್ಪ ಟ್ರಾಫಿಕ್ ಆಗುತ್ತೆ. ಅದು ಬಿಟ್ಟರೆ ಕಂಪ್ಲೀಟ್ ತುಮಕೂರು ಎಂಟ್ರೆನ್ಸ್ವರೆಗೂ ಇದೇ ಥರ ರೋಡು ಸೂಪರಾಗಿರುತ್ತೆ. ನೋಡಿ ರೋಡ್ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಒಳ್ಳೆ ಲೆವೆಲ್, ಒಂದು ಪಾಟ್ ಹೋಲ್ಸು ಸಿಗೋದಿಲ್ಲ. ಒಂದು ಲೆವೆಲ್ ಆಗಿ ಒಂಥರ ಅಪ್ಸು ಡೌನ್ಸು ಹಂಪಿ ಡಂಪಿ ಥರಲ್ಲ ಏನೂ ಇಲ್ಲ, ಕಂಪ್ಲೀಟ್ ಲೆವೆಲ್ ರೋಡು ಚೆನ್ನಾಗಿರುತ್ತೆ. ನನ್ನ ಈ ರೋಡಲ್ಲಿ 2 ವಿಡಿಯೋ ಇದೆ ನಂದು. ಒಂದು ಫ್ಯಾಮಿಲಿ ಜೊತೆ ಮಂತ್ರಾಲಯ ಹೋಗಿದ್ದು ಕಾರಲ್ಲಿ, ಅದೊಂದು ವಿಡಿಯೋ ಅದರಲ್ಲೂ ಹೇಳಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ಒಂದು KTM 390 ಅಡ್ವೆಂಚರಲ್ಲಿ ತುಮಕೂರಿಗೆ ಬರ್ಬೇಕಾದ್ರೂ ಹೇಳಿದ್ದೀನಿ. ಸೂಪರಾಗಿದೆ ಮತ್ತು ರೋಡು. ಸ್ವಲ್ಪ ಗ್ರೀನರಿ ಕಡಿಮೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ನೋಡಿ ಅಲ್ಲಿ ಮೇಲ್ಕೋಟೆ ಬೆಟ್ಟ ಕಾಣಿಸ್ತಾ ಇದೆ, ಅಡ್ಡ ಬಂತು ನೋಡಿ ಮೇಲ್ಕೋಟೆ ಬೆಟ್ಟ ದೇವಸ್ಥಾನ. ಓಕೆ, ಸೊ ಈ ಥರ ಅಲ್ಟಿಮೇಟ್ ಆಗಿದೆ ಮಾತ್ರ ರೋಡ್ ಇದು. ಈ ರೋಡಲ್ಲಿ ಬರೋದಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಜಂಕ್ಷನಲ್ಲಿ ಸ್ಟ್ರೈಟ್ ಹೋದ್ರೆ ಈ ಕಡೆಗೆ ಮೇಲ್ಕೋಟೆ ಹೋಗುತ್ತೆ, ಈಗ ರೈಟ್ ಹೋದರೆ ಮಂಡ್ಯ ಹೋಗುತ್ತೆ. ನಾವೀಗ ಸ್ಟ್ರೈಟ್ ಹೋಗ್ತಾ ನಾಗಮಂಗಲ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನೇನು ಸಮಾಚಾರಗಳು? ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡ್ಕೊತಾ ಇದ್ದೀರಾ ಅಂತ ಅಂದ್ಕೊತೀನಿ. ಯಾಕೆಂದರೆ ನೆಕ್ಸ್ಟ್ ವೀಕು ಒಂದು ಲಾಂಗ್ ರೈಡು ಪ್ಲ್ಯಾನ್ ಆಗಿದೆ, ಎಲ್ಲ ಹೊರಡ್ತಾ ಇದ್ದೀವಿ. ಸೊ ನೋಡಿಕೊಂಡ್ರೆ ಮಜಾ ಇರುತ್ತೆ. ಆ್ಯಸ್ ಆಫ್ ನಾವು ನಾನು ಪ್ರಣಾಮ್ ಇಬ್ಬರು ಕನ್ಫರ್ಮ್ ಆಗಿದ್ದೀವಿ. ಸೊ ಡಿಸೆಂಬರ್ 6ನೇ ತಾರೀಕು ಬೆಳಗ್ಗೆ ಮೈಸೂರಿಂದ ಹೊರಡ್ತೀವಿ. ಸೊ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳ್ತೀವಿ ಆಮೇಲೆ. ಸೊ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ನೋಡ್ತಾರೆ ಕೊನೆವರೆಗೂ. ಎಲ್ಲೇ ಹೋಗ್ತೀವಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಹೇಳಲಿಲ್ಲ ಅಂದ್ರೂ ನೆಕ್ಸ್ಟ್ ರೈಡ್ಗೆ ಹೋಗ್ಬೇಕಾದ್ರೂ ಹೇಳ್ತೀವಿ. ಬಟ್ ಬ್ಯೂಟಿಫುಲ್ ಪ್ಲೇಸಸ್ಸು ನನಗನ್ಸೋ ಹಾಗೆ ಹೋಗ್ತಾ ಇರೋದು. ನಾನಂತೂ ಒಂದು 2-3 ಸಲ ಹೋಗಿದ್ದೀನಿ ಅಲ್ಲಿಗೆ, ಕೆಲವೊಂದು ಪ್ಲೇಸಸ್ಗಳು ಹೋಗಿಲ್ಲ. ಸೊ ಒಳ್ಳೆ ಸೀನಿಕ್ ಬ್ಯೂಟಿ, ಒಳ್ಳೆ ನೇಚರ್ ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾವುದು ಹರಿಬರಿ ಇಲ್ಲ. ಕೆಲವೊಂದು ಪ್ಲೇಸ್ಗಳು ಮಾತ್ರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ಹೋಗಬೇಕು ಅಂತ. ಸೊ ಅದು ಬಿಟ್ಟರೆ ಆನ್ ದಿ ವೇ ಹೋಗ್ತಾ ಏನಾದ್ರು ಒಂದು ಒಳ್ಳೆ ಪ್ಲೇಸು ಬೋರ್ಡ್ ಕಾಣಿಸ್ತಾ ಇಮಿಡಿಯೇಟ್ ಡಿವೇಟ್ ಆಗ್ತೀವಿ. ಬೋರ್ಡ್ ಏನು ಇಲ್ಲ ಇನ್ಯಾರೋ ಒಬ್ರನ್ನ ಕೇಳ್ತೀವಿ, ಅಲ್ಲಿ ಇದೊಂದು ಜಾಗ ಇದೆ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಪುನಃ ಆ ಕಡೆಗೆ ಹೋಗ್ತೀವಿ. ಆ ಥರ ಟೋಟಲಿ 4 to 5 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೂಪರಾಗಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾಯಿರಿ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಪ್ಪ ಇದು. ಓಕೆ, ರೋಡ್ ಕ್ವಾಲಿಟಿ ಏನು ಸೂಪರ್ ಆಗಿದೆ ಅಂದರೆ ಗಾಡಿ ಒಂದು ಚೂರು ಅಳ್ಳಾಡ್ತಾ ಇಲ್ಲ. ಮುಂಚೆನೇ ನಮ್ಮ ಬೈಸನ್ನು ಸ್ವಲ್ಪ ಹೆವಿ ಅಂಥದ್ರಲ್ಲೂ ಕಚ್ಕೊಂಡು ಹೋಗ್ತಾ ಇದೆ. ಎಲ್ಲ ಹಿಂಗೆ ಆಡೋದು ಅದೆಲ್ಲ ಏನೂ ಇಲ್ಲ. ನೋಡಿ ನನ್ನ ಬೈಕಿನೇ ಅಷ್ಟೇ, ಒಂದು ಚೂರು ಮೇಲೆ ಕೆಳಗೆ ಆಡ್ತಾ ಇಲ್ಲ. ಬರ್ತಾ ಇನ್ನೊಂದು 2-3 ಸಲ ಓಡಾಡ್ಬಿಟ್ರೆ ಈ ರೋಡ್ ನನಗೆ ಫೇವ್ರೇಟ್ ರೋಡ್ ಅಂತ ಅನ್ನಿಸ್ಬಿಡುತ್ತೇನೋ. ಆರಾಮಾಗಿ ಪಾಂಡವಪುರ ದಾಟದಾಗಿಂದನೂ 90-100 ಆಟ ಆಡ್ಕೊಂಡು ಬರ್ತಾಯಿದ್ದೀನಿ. ನಾಗಮಂಗಲ ಎಂಟ್ರಿ ಆಗ್ತಾಯಿದ್ದೀನಿ ಈಗ. ಎಕ್ಸಾಕ್ಟ್ಲಿ 1 hour ನಾನು ಮನೆ ಬಿಟ್ಟಾಗಿಂದ ನಾಗಮಂಗಲಗೆ. ಸೊ ಪಾಂಡವಪುರ ಬಿಟ್ಟಾದ್ಮೇಲಿಂದ ಸೂಪರಾಗಿದೆ ರೋಡು. ಆರಾಮಾಗಿ ಒಂದು 90, 100, 110 ಇದು 3 ರೇಂಜಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಬಂದಿದ್ದೀನಿ. ರ್ಯಾಶಾಗಿ ರೈಡ್ ಮಾಡೋದು, ಹೆಂಗಂದ್ರೆ ಹಂಗೆ ನುಗ್ಗೋದು ಅವೆಲ್ಲ ಏನೂ ಇಲ್ಲ. ಸೊ ಆರಾಮಾಗಿ ಬಂದೆ. ಓಹೋ, ನಮ್ಮ ಗಾಡಿಯಲ್ಲಿ ಪ್ಯಾನಿಯರ್ ಇದೆ, ಅದನ್ನು ಮರ್ಸ್ಬಿಟ್ಟಿದ್ದು. ಆಲ್ಮೋಸ್ಟ್ ನಾಗಮಂಗಲದಿಂದನೂ ಹೊರಗಡೆ ಬಂದಾಯಿತು. ಸೊ ಹೊಟ್ಟೆ ಹಸಿಯೋಕ್ಕೆ ಶುರುವಾಗ್ತಾ ಇದೆ. ನೋಡೋಣ. ಆ ಬೆಳ್ಳೂರು ಕ್ರಾಸಲ್ಲಿ ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಒಂದು ವಡಾ ಇಡ್ಲಿ ತೊಗೊಂಡಿದ್ದು, ಚೆನ್ನಾಗಿತ್ತು. ವಡಾ ಸೂಪರಾಗಿತ್ತು, ಬಿಸಿ ವಡಾ ಕ್ರಿಸ್ಪಿ ಆಗಿತ್ತು. ಸೊ ಅಲ್ಲೇ ಹೋಗೋಣ. ನಮ್ಮಲ್ಲಿ ಪೆಟ್ಟಿ ಹೋಟೆಲ್ಗಳು. ಅದು ಬಿಟ್ಟರೆ ಹಾಸನ ಮ್ಯಾಂಗ್ಳೂರು ಹೈವೇಲಿ ಒಳ್ಳೆ ಹೋಟ್ಲುಗಳಿದೆ. ಬಟ್ ಆರಾಮಾಗಿ ಇಲ್ಲಿ ಇಡ್ಲಿ ವಡಾ ತಿನ್ನೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನೊಂದು 15 ಕಿಲೋಮೀಟ್ರ್ ಇದೆ.
ನೋಡೋಣ. ವಂದನೆಗಳು. ಮತ್ತೆ ಬನ್ನಿ. ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ನಾಗಮಂಗಲ. ಬೆಳ್ಳೂರು ಕ್ರಾಸ್ ಹತ್ರ ಬಂದು ಈಗ ಸೊ ಇಲ್ಲೊಂದು ಹಾಕೊಳ್ಳೋಣ. ಯೂಶ್ವಲಿ ಈ ಕಡೆ ನಿಲ್ಲಿಸ್ಕೊತಾ ಇದೆ ಬರೀ ಟೀ, ಆದರೆ ಇವತ್ತು ತಿಂಡಿನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮ್ ಮನ್ಸಾಲಕ್ಕೆ ಹೋಗ್ಬೇಕಾದ್ರೆ ಹೋಟೆಲ್ ಅಭಿಷೇಕ್ ಅಂತ ಇದೆಯಲ್ಲ, ಅಲ್ಲಿ ತಿಂದಿದ್ದು. ಏನು ಟ್ರಾಫಿಕ್ ಇದೆಯಪ್ಪ. ಸೊ ನೋಡೋಣ, ಇಲ್ಲೇ ತಿನ್ಕೊಂಡು ಹೋಗೋಣ. ಚೆನ್ನಾಗಿತ್ತು ವಡೆ ಲಾಸ್ಟ್ ಟೈಮು, ಅದಕ್ಕೋಸ್ಕರನೇ ಪುನಃ ವಾಪಸ್ ಇಲ್ಲೇ ಬಂದಿದ್ದೀನಿ. ನೋಡುವ. ಓಕೆ, ಎದುರುಗಡೆ ನೋಡಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಸೊ ಒಂದು ಬ್ರೇಕ್ಫಾಸ್ಟ್ ಅಬ್ಬಬ್ಬ ಏನು ಫಾಸ್ಟಾಗಿ ಬರ್ತದೆ ನೋಡಿ. ಓಕೆ, ಸ್ಟ್ರೈಟ್ ಆದರೆ ಆದಿಚುಂಚನಗಿರಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಾಯ್ತು. ಈಗ ಒಂದು ತಟ್ಟೆ ಇಡ್ಲಿ, ಒಂದು ಸಿಂಗಲ್ ಪೂರಿ ಮತ್ತು ಬಿಸಿ ಬಿಸಿ ವಡ. ಬಿಸಿ ಏನಂತ ಇರಲಿಲ್ಲ, ಬಟ್ ಚೆನ್ನಾಗಿತ್ತು ವಡ ಟೇಸ್ಟು. ಸೊ ಯಡಿಯೂರು ಬಂತು. ಯಡಿಯೂರು ಫೇಮಸ್ಸು, ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಲು. ಓಕೆ, ಇದು ಹೈವೇಗೆ ಹೋಗುತ್ತೆ, ಫ್ಲೈಓವರ್ ಇದೆ. ಇಲ್ಲಿಂದ ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ರೈಟ್ ತೊಗೊಂಡ್ರೆ ಇಲ್ಲೆಲ್ಲೋ ಕಾಣುತ್ತೆ ಅನಿಸುತ್ತೆ ದೇವಸ್ಥಾನ. ಕೆಲವೊಂದು ಟೈಮ್ ಕಾಣುತ್ತೆ, ಕೆಲವೊಂದು ಟೈಮ್ ಗೊತ್ತಾಗೋದಿಲ್ಲ. ಓಕೆ, ಸೊ ಅಲ್ಲಿ ಹೋಗುತ್ತದು ರೋಡು. ನಾನೊಂದೆರಡು ಸಲ ಹೋಗಿದ್ದೀನಿ, ಅಷ್ಟೇನು ಜ್ಞಾಪಕ ಬರ್ತಾ ಇಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಹೇಗಿದೆ ಅಂತ. ಬಟ್ ಹೋಗಿದ್ದೀನಿ ಒಂದೆರಡು ಸಲ, ತುಂಬ ಹಿಂದೆ ನೋಡಿ. ಹಾಗೇ ಹೋಯ್ತು ಯಡಿಯೂರು. ಸೂಪರಾಗಿದೆ ಮಾತ್ರ. ಬ್ಯಾಂಗ್ಳೂರು ಹಾಸನ್ ಹೈವೇ ಅಂದರೆ ಇದನ್ನು ಬ್ಯಾಂಗ್ಳೂರು ಹೈವೇ ಅಂತ ಹೇಳ್ತಾರೆ. ಸಕ್ಕತ್ತಾಗಿದೆ. ಓಕೆ, ಬ್ಯಾಂಗ್ಳೂರಿಂದ ಹಾಸನ್ವರೆಗೂ ಓಡಾಡಿದ್ರು ನಮ್ಗೆ ಮ್ಯಾಕ್ಸಿಮಮ್ ಒಂದು 180 ರೂಪೀಸ್ ಅಷ್ಟೇ ಟೋಲು. ಸೊ ನೋಡಿ, ಈ ಕಡೆ ಲೆಫ್ಟಲ್ಲಿ ಹೋದರೆ ಕುಣಿಗಲ್ ಹೋಗ್ತೀವಿ, ಹಾಗೆ ಸ್ಟ್ರೈಟ್ ಹೋದರೆ ಬ್ಯಾಂಗ್ಳೂರು ಹೋಗ್ತೀವಿ. ಓಕೆ, 180 ರೂಪೀಸ್ ಕೊಟ್ಟರು ವರ್ತ್ ಅನಿಸುತ್ತೆ ಅದು. ಈಚ್ ಆ್ಯಂಡ್ ಎವ್ರಿ ರೂಪೀಸ್ ವರ್ತು. ಅದೇ ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ ಜಸ್ಟ್ 110 ಕಿಲೋಮೀಟರ್ಸ್ ಹೋಗೋದಕ್ಕೆ ಹೆಚ್ಚು ಕಡಿಮೆ 285 ರೂಪಾಯಿ ಕೊಡಬೇಕು. ಅದು ಹೋಗಿದ್ದು ವಾಪಸ್ ಬರ್ತೀವಿ ಅದೇ ದಿನ ಅಂತ ಅಂದ್ಕೊಂಡ್ರೆ ಆಲ್ಮೋಸ್ಟು 585 ಆಗುತ್ತೆ. ಇದು ನೋಡಿ ಏನು ಸೂಪರಾಗಿದೆ. ಸೊ ಫುಲ್ ಮೇಲ್ಗಡೆ ಮರಗಳು, ನಮಗೋಸ್ಕರನೇ ಮರಗಳು ನೆರಳು ಕೊಡೋಕ್ಕೆ ಹಿಂಗೆ ಬಂದು ಹಿಂಗೆ ಬೆಂಡಾಗಿರಂಗೆ ಕಾಣಿಸ್ತಾ ಇದೆ ನೋಡಿ. ಕುಣಿಗಲ್ ಟೌನ್ ಒಳಗಡೆ ಎಷ್ಟು ಗಜ್ಜಿಬಿಜಿ. ನಾನು ಮದ್ದೂರಿಂದ ಬಂದರೆ ಈ ರೋಡಲ್ಲಿ ಬರ್ತಾಯಿದ್ದೆ. ನಾನು ಹೇಳ್ತಾ ಇದ್ದಲ್ಲ ನಮ್ಮ ಮುಂದಿಂದು ಒಂದು ಬಿಗ್ ರೈಡ್ ಬಗ್ಗೆ. ಸೊ ನಮಗೆ ಫಸ್ಟ್ ಡೇ ಮೈಸೂರಿಂದ ಹೊರಟು ಜೋಗ್ ಫಾಲ್ಸಿಂದ ಶಿರ್ಸಿಯಿಂದ ಯಾಣ, ಅಲ್ಲಿಂದ ಗೋಕರ್ಣ ಅಂತ ಅಂದ್ಕೊಂಡಿರೋದು. ಅಂದರೆ ಇಷ್ಟು ಡೆಸ್ಟಿನೇಷನ್ ಕನ್ಫರ್ಮು. ಇನ್ನು ಮಿಕ್ಕಿದ್ದು ಅಲ್ಲಿ ಎಲ್ಲೆಲ್ಲಿ ಹತ್ರಗಳು ಏನೇನಿದೆಯೋ ಇಲ್ಲ ನಿಯರ್ ಬೈ ಪ್ಲೇಸಸ್ಗೆ ಹೋಗಿ ಅಲ್ಲಿಂದ ಪುನಃ ಇನ್ನೆಲ್ಲರೂ ಡಿವೈಡ್ ಆಗ್ತೀವೋ ಗೊತ್ತಿಲ್ಲ. ಬಟ್ ನನ್ನ ಪ್ಲ್ಯಾನ್ ಪ್ರಕಾರ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಂದ ಹೊರಟು ಜೋಗ್ ಫಾಲ್ಸಿಂದ ಹೊರಟು ಶಿರ್ಸಿ ಮಾರಿಕಾಂಬ ಟೆಂಪಲ್ಲು, ಅಲ್ಲಿಂದ ವಿಭೂತಿ ಫಾಲ್ಸ್ ಅಂತ ಒಂದಿದೆ. ಬಟ್ ನೀರಿದ್ದರೆ ಫಾಲ್ಸ್ ಹತ್ರ ಹೋಗ್ತೀವಿ, ನೀರು ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಅಲ್ಲಿಂದ ಯಾಣ ಆದಮೇಲೆ ಅಲ್ಲಿಂದ ಗೋಕರ್ಣಗೆ ಹೋಗ್ತೀವಿ. ಗೋಕರ್ಣಗೆ ಹೋಗೋ ದಾರಿಲಿ ಮಿರ್ಜಾನ್ ಫೋರ್ಟ್ ಅಂತ ಇದೆ. ಅದಾದಮೇಲೆ ಅಲ್ಲಿಂದ ಮಿರ್ಜಾನ್ ಫೋರ್ಟ್ ಆದಮೇಲೆ ವಾಪಸ್ ಬರ್ತಾ ಅಂದರೆ ಗೋಕರ್ಣದಲ್ಲೇ ಬೇರೆ ಒಳಗಡೆ ಟೂರಿಸ್ಟ್ ಪ್ಲೇಸ್ಗಳಿದೆ. ಓಮ್ ಬೀಚ್ ಇದೆ, ಆಮೇಲೆ ಹಾಫ್ ಮೂನ್ ಬ್ಲೀಚ್ ಇದೆ, ಮಹಾಬಲೇಶ್ವರ ಟೆಂಪಲ್ ಇದೆ. ಸೊ ಇದೆಲ್ಲ ಒಳಗಡೆ ಏನೇನು ಸಿಗುತ್ತೆ ಟೂರಿಸ್ಟ್ ಪ್ಲೇಸ್ಗಳು ಅದನ್ನೆಲ್ಲ ನೋಡ್ತೀವಿ. ಆ್ಯಂಡ್ ದೆನ್ ಅಲ್ಲಿಂದ ಹೊನ್ನಾವರ ಆದಮೇಲೆ ಕುಂದಾಪುರದಿಂದ ಹಾಗೆ ಕೆಳಗಡೆ ವಾಪಸ್ ಬರ್ತಾ ಇರ್ತೀವಿ. ಸೊ ದಾರಿಯಲ್ಲಿ ಏನೇನು ಸಿಗ್ಬೋದು, ಮರವಂತೆ ಬೀಚ್ ಸಿಗುತ್ತೆ, ಉಡುಪಿ ಸಿಗುತ್ತೆ, ಆಮೇಲೆ ಆಗುಂಬೆ ಘಾಟಲ್ಲಂತೂ ನಾನು ಬೈಕ್ನ ರೈಡ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಹೋಗ್ತಾ ಮೋಸ್ಟ್ ಪ್ರಾಬಲಿ ಶೃಂಗೇರಿ, ಹೊರನಾಡು, ಅಲ್ಲಿಂದ ಕುದುರೆಮುಖ, ಇನ್ ಬಿಟ್ವೀನ್ ಶೃಂಗೇರಿ ಆ್ಯಂಡ್ ಹೊರನಾಡು ಕುದುರೆಮುಖ ಸಿಗುತ್ತೆ. ಬ್ಯೂಟಿಫುಲ್ ಸೀನಿಕ್ ಪ್ಲೇಸ್ ಮಾತ್ರ ಅದು. ಸೊ ಅದನ್ನು ನೋಡಲೇಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆಯೇ ಇನ್ನು ಬರ್ತಾ ದಾರಿಲಿ ಮರವಂತೆ ಬೀಚ್ಗಿಂತ ಮುಂಚೆನೇ ಆನೆಗುಡ್ಡೆ ಗಣಪತಿ ಟೆಂಪಲ್ ಸಿಗುತ್ತೆ. ಅದು ಬಿಟ್ಟರೆ ಇನ್ನು ಇಡುಗುಂಜಿ ಗಣಪತಿ ಸಿಗುತ್ತೆ. ಸೊ ಏನೇನು ಇವಾಗ ನನಗೆ ಇಷ್ಟು ಪ್ಲೇಸ್ಗಳು ಓಡಾಡಿದ್ದೀನಿ. ಹೊನ್ನಾವರ ಕುಂದಾಪುರ ಓಡಾಡಿಲ್ಲ, ಸೊ ಗೊತ್ತಿಲ್ಲ, ಅದೊಂದು ಆ್ಯಡ್ ಮಾಡ್ಕೊಂಡಿದ್ದೀವಿ.
ಸೊ ಹೀಗೆ ಆಮೇಲೆ ಮುರುಡೇಶ್ವರ. ಸೊ ಏನೇನು ಸಿಗುತ್ತೆ ದಾರಿಲಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋದು ಅಂತ. ಸೊ 4 to 5 days ಪ್ಲ್ಯಾನ್ ಇದು, ನೋಡೋಣ. ಸೊ ನಾವು ಟೆಂಪಲ್ಗಳನ್ನ ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂದರೆ, ಡೈಲಿ ಲಾಸ್ಟು ಸ್ಪಾಟ್ ಬಂದು ನಮಗೆ ಯಾವ್ದಾದ್ರು ಒಂದು ಟೆಂಪಲ್ ಅಂತ ಹಾಕ್ಕೊತೀವಿ, ಅಂದರೆ ಫೇಮಸ್ ಟೆಂಪಲ್ ಇರೋ ಪ್ಲೇಸ್ನ. ಅಲ್ಲಿ ಟೆಂಪಲಲ್ಲಿ ಹೋದಾಗ ನಮಗೆ ಹಾಲ್ಟಿಂಗಿಗೆ ಅನುಕೂಲ ಆಗುತ್ತೆ. ಈ ಟೆಂಪಲ್ ಅವ್ರದ್ದೇ ರೂಮ್ಸ್ ಎಲ್ಲ ಇರುತ್ತೆ, ಆ ರೂಮ್ಸಲ್ಲಿ ರೆಂಟೆಲ್ಲ ತುಂಬಾ ಕಡಿಮೆ ಇರುತ್ತೆ. ಒಂದು 300 rupees 400 rupees ರೇಂಜಲ್ಲೇ ಒಂದು ರೂಮ್ ಸಿಗುತ್ತೆ. ಆ್ಯಂಡ್ ಊಟ ತಿಂಡಿ ಆರಾಮಾಗಿ ವ್ಯವಸ್ಥೆ ಆಗುತ್ತೆ, ಒಳ್ಳೆ ಊಟ ಸಿಗುತ್ತಲ್ಲಿ. ಸೊ ಹೀಗೆ ಒಂದು ನಾವೇನನ್ನು ಅಂದ್ಕೊಂಡಿದ್ದೀವಿ ಪ್ಲೇಸ್ಗಳು ರೈಡ್ಗೆ ಹೋಗಬೇಕು ಅಂತ ಅದನ್ನು ಕವರ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಬಡ್ಜೆಟು ಮೇಂಟೈನ್ ಮಾಡ್ಕೊಳಂಗೆ ಆಗುತ್ತೆ. ಅಂದರೆ ವಿತೌಟ್ ಎನಿ ಟೆಂಪಲ್ಲು ನಾವು ಈ ಟ್ರಿಪ್ನ ಕವರ್ ಮಾಡಬೇಕು ಅಂದರೆ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಈ ಟೆಂಪಲ್ಗಳನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅಟ್ಲೀಸ್ಟು ಒಂದು ಟೈಮೊಂದು ಊಟ ಮತ್ತು ಸ್ಟೇಗಳಿಗೆ ಅನುಕೂಲ ಆಗುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ, ಫಸ್ಟ್ ಡೇದಂತೂ ಇಷ್ಟು ಪ್ಲೇಸ್ಗಳು ಕನ್ಫರ್ಮ್ ಆಗಿದೆ, ಮಿಕ್ಕಿದ್ದೆಲ್ಲ ಹೋಗ್ತಾ ಹೋಗ್ತಾ ನೋಡಬೇಕು. ತಿಂಡಿ ತಿಂದಾದ್ಮೇಲೆ ಒಂಥರ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೆವಿ ಆಯಿತು ಅನಿಸುತ್ತೆ ಬ್ರೇಕ್ಫಾಸ್ಟು. ತಟ್ಟೆ ಇಡ್ಲಿನೂ ದೊಡ್ಡದಾಗಿತ್ತು, ಪೂರಿನೂ ದೊಡ್ಡದಾಗಿತ್ತು, ಜೊತೆಗೆ 2 ಉದ್ದಿನ ವಡೆ ಜಾಸ್ತಿ ಆಯಿತು. ಆ್ಯಂಡ್ ಸ್ವಲ್ಪ ನಿದ್ದೆ ಬರೋದಕ್ಕೆ ಕಾರಣ ಸಾಕಿಷ್ಟೆ. ಇಲ್ಲಿ ನೋಡಿ, ಈ ಕೆರೆಯಲ್ಲಿ ಮಧ್ಯ ಗಿಡಗಳಿದೆ, ಬಟ್ ಅದೆಲ್ಲ ಫುಲ್ಲು ಡ್ರೈ ಆಗಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇದೆಲ್ಲ ಹೆಂಗೆ ಅಂದರೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟೈಮಿಗೆ ಬರಬೇಕು, ಡ್ರೋನ್ ಹಾರಿಸ್ಕೋಬೇಕು, ಒಳ್ಳೆ ಫುಟೇಜ್ ಬರುತ್ತೆ, ಸೂಪರಾಗಿರುತ್ತೆ, ಎಂಜಾಯ್ ಮಾಡಬೇಕು. ಈಗ ಇಷ್ಟೊತ್ತರೆಲ್ಲ ಆಗಲೇ ಸೂರ್ಯ ಇನ್ನೂ ಸ್ವಲ್ಪ ಹೊತ್ತಿಗೆ ನೆತ್ತಿ ಮೇಲೆ ಬಂದು ಸ್ಟ್ರಾ ಹಾಕ್ಕೊಂಡು ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಇವಾಗ ನಾವು ಹೋಗ್ಬಿಟ್ಟು ಡ್ರೋನ್ಗಿನಂತ ಅಂದರೆ ಬಾ ಮಗ ಇನ್ನೂ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡು ಕುಡ್ಕೋತೀನಿ ಅಂತ. ನಮ್ಮಲ್ಲೇ 1 hour 364 kilometer ಇಲ್ಲಿಂದ. ಅಪ್ಪ, ಈಗ ನೆನೆಸ್ಕೊಂಡ್ರೆ ಜಿಂಗ್ ಅಂತ ಇದೆ ಮೈ. ಓಕೆ, ಕಲ್ಪತರ ನಾಡು ಶೈಕ್ಷಣಿಕ ನಗರ ತುಮಕೂರಿಗೆ ಸುಸ್ವಾಗತ. ಓಕೆ, ಇಲ್ಲೊಂದು ನಿಲ್ಲಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಕೆಲವೊಂದು ಫೋನ್ ಕಾಲ್ಸ್ಗಳೆಲ್ಲ ಮಾಡಬೇಕು, ಅದೆಲ್ಲ ಮಾಡಿಬಿಟ್ಟು ನೆಕ್ಸ್ಟು ಕಸ್ಟಮರ್ ಪ್ಲೇಸ್ಗೆ ಹೊರಡೋಣ. ಸೊ ಈಗ ಒಂದು ಟೀ ಕುಡ್ದು ಹೊರಟಾಯಿತು. ಅನ್ನೋದರೊಂದು 5-10 minutes ಕಸ್ಟಮರ್ ಪ್ಲೇಸು ಬರುತ್ತೆ. ಅಲ್ಲೋಗಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ಇಲ್ಲೇ ವಿಡಿಯೋ ಕ್ಲೋಸ್ ಮಾಡೋಣ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹೇಳ್ದಂಗೆ ನೆಕ್ಸ್ಟು ಒಂದು ದೊಡ್ಡ ರೈಡ್ ಬರ್ತಾ ಇದೆ. December 6th ಹೊರಡ್ತಾ ಇದ್ದೀವಿ. ಓಕೆ, ಬಟ್ December 6th ಹೋಗಿದ್ದು ಬಂದಮೇಲೆ ಅದನ್ನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೆಲವೊಂದು ಪ್ಲೇಸ್ಗಳೆಲ್ಲ ನಾನು ಹೋಗಿಲ್ಲ, ಬಟ್ ಯೂಟ್ಯೂಬಲ್ಲಿ ನೋಡಿರೋ ಹಾಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಓಕೆ, ಸೊ ಈಗ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋಣ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಓಕೆ, ಬಾಯ್, ಟಾಟಾ, ಥ್ಯಾಂಕ್ ಯು, ಟೇಕ್ ಕೇರ್.